ಹಾಯ್ ಹಲೋ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಡ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿ ಮೈಸೂರು ಪಾಕ್. ಇದೊಂದು ಟ್ರೆಡಿಷ್ನಲ್ ಡಿಶ್ಶು. ಇದಕ್ಕೆ ಬೇಕಾಗಿರೋಂಥದ್ದು ಸಾಮಗ್ರಿಗಳು ಮೂರು ಸಾಮಗ್ರಿಗಳು. ಒಂದು ರಿಫೈನ್ಡ್ ಆಯಿಲು, ಎರಡನೇದು ತುಪ್ಪ, ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಮಿಲ್ಕ್ ಪೌಡ್ರ್ ಯೂಸ್ ಮಾಡೋದಿದ್ದರೆ ಮಾಡ್ಬೋದು, ಮತ್ತು ಸಕ್ಕರೆ. ಫಸ್ಟು ಕಡಲೆ ಹಿಟ್ಟನ್ನು ಒಂದು ಹದಕ್ಕೆ ಹುರ್ಕೋಬೇಕು. ತುಂಬ ಜಾಸ್ತಿ ಕಪ್ಪಗಾಗಿ ಹುರ್ಕೋಬಾರ್ದು, ಲೈಟಾಗಿ ಬಿಸಿ ಮಾಡ್ಕೊಳ್ಳೋ ಥರ ಹುರ್ಕೋಬೇಕು. ಮೈಸೂರು ಪಾಕು ನಮ್ಮ ಕರ್ನಾಟಕದ ಡಿಶ್ಶು. ಥ್ರೂಔಟ್ ವರ್ಲ್ಡ್ ಫೇಮಸ್ ಆಗಿರೋಂಥ ಒಂದು ಅದ್ಭುತವಾದ ನಮ್ಮದೇ ರೆಸಿಪಿ. ಇದಕ್ಕೆ ತುಂಬ ಟ್ರೆಡಿಷ್ನಲ್ ಬ್ಯಾಕ್ಗ್ರೌಂಡ್ ಇದೆ. ಎಲ್ಲರೂ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಮಹಾರಾಜರು ಇದನ್ನು ಆ್ಯಕ್ಚುಲಿ ಫಸ್ಟು ಅವರ ಪಾಕಶಾಲೆಯಲ್ಲಿ ಮಾಡಿಸಿದ್ರು ಅಂತ ಒಂದು ಹಿಸ್ಟ್ರಿ ಇದೆ. ಇದು ತುಂಬ ಜನ ಟ್ರೈ ಮಾಡೋಕ್ಕೆ ಹೋಗಿರಲ್ಲ ಡಿಶ್, ಯಾಕೆಂದರೆ ಇದು ತುಂಬ ಕಷ್ಟ ಆಗುತ್ತೆ, ಇದು ಮಾಡಲಿಕ್ಕಾಗಲ್ಲ, ಅಡುಗೆ ಕೆಟ್ಟೋಗುತ್ತೆ, ಮೈಸೂರು ಪಾಕ್ ನಮ್ಮ ಕೈಲೂ ಮಾಡೋಕ್ಕಾಗತ್ತಾ ಅನ್ನೋದು ಒಂದು ಯೋಚನೆಯಲ್ಲಿ ತುಂಬ ಜನ ಟ್ರೈ ಮಾಡಿರಲ್ಲ. ಬಟ್ ಈ ಮೆಥಡ್ ತೋರಿಸ್ತಾ ಇದ್ದೀನಿ. ಈ ಮೆಥಡಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಯಾವುದೇ ಕಾರಣಕ್ಕೂ ಮೈಸೂರು ಪಾಕು ಡಿಶ್ ಕೆಡದಲ್ಲೇ ಇರೋ ಥರ ಅಥವಾ ಹಾಳಾಗ್ದಲೇ ಇರೋ ಥರ ತುಂಬ ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟು ಬೇಕಾಗತ್ತೆ. ಕಡಲೆ ಹಿಟ್ಟು ನೋಡಿಕೊಂಡು ಪರ್ಚೇಸ್ ಮಾಡಬೇಕಾಗತ್ತೆ. ಕಡಲೆ ಹಿಟ್ಟು ಏನಾದರೂ ಸರಿ ಇಲ್ಲ ಅಥವಾ ಜಾಸ್ತಿ ದಿವಸದ್ದಾಗಿತ್ತು ಅಂತಂದರೆ ನಿಮಗೆ ಸರಿಯಾಗಿ ಬರ್ದಲೇ ಇರ್ಬೋದು. ನೋಡಿ, ಈ ಥರ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಜಾಲ್ರ ಅಲ್ಲಿ ಅಥವಾ ಜರಡಿಯಲ್ಲಿ ಜರಡಿ ಮಾಡ್ಕೋಬೇಕು. ಈ ಥರ ಲಮ್ಸ್ ಎಲ್ಲ ಇದು ಮಾಡಿಕೊಂಡು ಕಂಪ್ಲೀಟ್ ಅದು ಹಿಟ್ಟು ನೀಟಾಗಿ ಪೌಡ್ರು ಇದಾಗೋ ಥರ ಲಮ್ಸ್ ಎಲ್ಲ ಇದು ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೋಬೇಕು. ಲಮ್ಸ್ ಏನಾದರೂ ಇತ್ತು ಅಂತಂದರೆ ಅದು ಮೈಸೂರು ಪಾಕಲ್ಲೂ ಲಮ್ಸ್ ಹಂಗೆ ಸಿಗುತ್ತೆ. ಇದು ಆ್ಯಕ್ಚುಲಿ ಕ್ವಾಂಟಿಟಿ ಹೇಳ್ತೀನಿ. ನಾನು ಇವಾಗ 100 ಗ್ರಾಮ್ ಕಡಲೆ ಹಿಟ್ಟಿಗೆ ಮಾಡ್ತಾಯಿದ್ದೀನಿ. 100 ಗ್ರಾಮ್ ಕಡಲೆ ಹಿಟ್ಟಿಗೆ ನಮಗೆ 300 ಗ್ರಾಮು ಸಕ್ಕರೆ ಮತ್ತು 300 ml ತುಪ್ಪ ಮತ್ತು ಎಣ್ಣೆ ಬೇಕಾಗತ್ತೆ. ನೀವು ಅದರಲ್ಲಿ 300 ಗ್ರಾಮ್ ಎಣ್ಣೆಯಲ್ಲಿ ತುಪ್ಪ ಮತ್ತು ಎಣ್ಣೆಯಲ್ಲಿ 200 ಗ್ರಾಮ್ ಎಣ್ಣೆ 100 ಗ್ರಾಮ್ ತುಪ್ಪ ತೊಗೊಂಡ್ರೂ ಆಗುತ್ತೆ, ಅಥವಾ 200 ಗ್ರಾಮ್ ಎಣ್ಣೆ 100 ಗ್ರಾಮ್ ಆಯಿಲ್ ತೊಗೊಂಡ್ರೂ ಆಗುತ್ತೆ, ಇಲ್ಲ ಪೂರ ತುಪ್ಪದಲ್ಲಿ ಮಾಡಿದ್ರೂ ಆಗುತ್ತೆ. ಬಟ್ ಅದು ತುಂಬ ತಿನ್ನಲಿಕ್ಕೆ ಹೆಂಗಿರುತ್ತೆ ಅಂತಂದರೆ ತುಂಬ ಓವರ್ ಡಿಲಿಷಿಯಸ್ನೆಸ್ ಬರುತ್ತೆ. ತುಂಬ ಅಂದರೆ ಒಂದು ಪೀಸ್ ತಿಂದರೆ ಸಾಕು, ತುಂಬ ಮುಖಕ್ಕೆ ಕೊಡ್ದಂಗೆ ಆಗೋಗುತ್ತೆ. ನಾನಿಲ್ಲಿ 200 ml ಆಯಿಲು ಮತ್ತು ಇದು ತೊಗೊಂಡಿದ್ದೀನಿ. ಅದರಲ್ಲಿ 100 ml ಆಯಿಲಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡೆ. ಈಗ ನೋಡಿದ್ರಲ್ಲ, ಕಲಿಸ್ಬಿಟ್ಟು ಸೈಡಲ್ಲಿ ಇಡಬೇಕು. ಮತ್ತು 300 ಗ್ರಾಮ್ ಸಕ್ಕರೆ ತೊಗೊಂಡು ಅದಕ್ಕೆ ಜಸ್ಟ್ ಸಕ್ಕರೆ ಮುಳುಗೋಷ್ಟೇ ನೀರು ಹಾಕ್ಕೋಬೇಕು. ಸಕ್ಕರೆ ನೀರು ಜಾಸ್ತಿ ಹಾಕ್ಕೋಬಾರ್ದು. ನೀರು ಜಾಸ್ತಿ ಹಾಕ್ಕೊಂಡ್ರೆ ಪಾಕ ಬರಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಜಸ್ಟ್ ಸಕ್ಕರೆ ಮುಳುಗೋಷ್ಟೇ ನೀರು ಹಾಕ್ಕೋಬೇಕು. ಜಸ್ಟ್ ಒಂದು 4ರಿಂದ 5 ನಿಮಿಷಕ್ಕೆಲ್ಲ ಪಾಕ ಬಂದ್ಬಿಡುತ್ತೆ. ಒಂದೇಳೆ ಪಾಕ ಬರಬೇಕು. ನೀರು ಪಾಕ ಅಥವಾ ಜಾಮೂನ್ಗೆ ಮಾಡೋ ಥರ ಪಾಕ ಬಂದರೆ ಆಗಲ್ಲ. ನೋಡಿ, ಎಳೆ ಪಾಕ ಬರಬೇಕು. ಎಳೆ ಪಾಕ ಬಂದರೆ ರೆಡಿ ಇದೆ ಅಂತ. ಇದಕ್ಕೆ ನಾವೇನು ಮಾಡಬೇಕು, ಮೊದಲು ಏನು ಕಡಲೆ ಹಿಟ್ಟನ್ನು ಹುರ್ಕೊಂಡು ಅದಕ್ಕೆ 100 ml ಆಯಿಲ್ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಆ ಹಿಟ್ಟನ್ನು ಅದರೊಳಗಡೆ ಹಾಕಬೇಕು. ಪಾಕದಲ್ಲಿ ಹಾಕಿ ಬಿಡ್ದಲನ್ನೇ ತಿರುಗಿಸ್ತಾ ಇರಬೇಕು. ಇದೇನೋ ಸ್ವಲ್ಪ ಹೊತ್ತಿಗೆ ಒಂದು 10-15 ಸೆಕೆಂಡ್ ಬಿಟ್ಟರು ನೀವು ತಳ ಕೊತ್ಬಿಡುತ್ತೆ. ಮೈಸೂರು ಪಾಕು ತುಂಬ ಚೆನ್ನಾಗಿ ಮೈಸೂರು ಪಾಕ್ ಏನಾದರೂ ಮಾಡಿಬಿಟ್ರೆ ನೀವು ಒಂದು ಸಲ ಶುರು ಮಾಡಿದ್ರೆ ಅದು ಮುಗಿಯೋವರೆಗೂ ನಿಲ್ಸೋಕೆ ಮನಸ್ಸೇ ಆಗೋಲ್ಲ. ಬಟ್ ಎವ್ವಿ ಆಯಿಲ್ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ. ನೋಡಿ, ನೀವು ಆಲ್ಮೋಸ್ಟ್ ಈ ಥರ ಆಯಿಲ್ ಯೂಸ್ ಮಾಡಿದ್ರೆ ಎಷ್ಟು ನಿಮ್ಗೆ ನೋಡಿ, ಈ ಥರ ತಿರುಗಿಸ್ತಾ ತುಪ್ಪ ಇದೆ ಆ್ಯಕ್ಚುಲಿ. ತುಪ್ಪ ಮತ್ತು 100 ml ಆಯಿಲು ಎರಡೂ ಮಿಕ್ಸ್ ಮಾಡ್ಕೊಂಡಿರೋದು ಇದು. 100 ml ಆಯಿಲು ಮತ್ತು 100 ml ತುಪ್ಪವನ್ನು ಬಿಸಿ ಮಾಡಿಕೊಂಡು ಮಾಡಿರೋದು. ಒಟ್ಟಿಗೆ ಹಾಕಬಾರ್ದು. ಇದನ್ನೇನು ಮಾಡೋದು, ಸ್ವಲ್ಪ ಸ್ವಲ್ಪ ಹಾಕಬೇಕು.
ಸ್ವಲ್ಪ ಹಾಕಬೇಕು, ಆಮೇಲೆ ಮತ್ತೆ ತಿರುಗಿಸ್ತಾ ಇರಬೇಕು. ಅದು ಮತ್ತೆ ನಿಮಗೆ ಆಯಿಲ್ ಕಮ್ಮಿ ಆಯಿತು ಅಂತ ಅನಿಸುತ್ತೆ, ಆವಾಗ ಏನು ಮಾಡಬೇಕು, ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೋಬೇಕು. ಒಟ್ಟಿಗೆ ಹಾಕ್ಕೊಂಡ್ರೆ ನಿಮಗೆ ಅದು ಇದು ಬರಲ್ಲ. ಇದು ಮೆಥಡ್, ಇದು ಒಂದು ಸೀಕ್ರೆಟ್ ಆ್ಯಕ್ಚುಲಿ. ನೋಡಿ ಸ್ವಲ್ಪ ಹಾಕಿದೆ, ತಿರುಗಿಸಿ ನೋಡಿ ಆಯಿಲ್ ಕಮ್ಮಿ ಆದಂಗೆ ಆಗಿದೆ. ಮತ್ತೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತೆ ಹಾಗೆ ಸ್ಟೈರ್ ಮಾಡ್ತಾ ಇರಬೇಕು. ಒಂದು 3-4 ನಿಮಿಷ ಸ್ಟೈರ್ ಮಾಡೋಷ್ಟರೊಳಗಡೆ ನಿಮಗೆ ಅದು ಮತ್ತೆ ನೋಡಿ ಆಯಿಲ್ ಕಮ್ಮಿ ಆಯಿತು ಅಂತ ಅನಿಸುತ್ತೆ. ನಿಮಗೆ ಅಲ್ಲಿ ಡ್ರೈ ಆಗ್ತಾ ಇದೆ ಅನಿಸುತ್ತೆ. ಡ್ರೈ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಮತ್ತೇನು ತಿರ್ಗಾ ಇನ್ನು ಸ್ವಲ್ಪ ಹಾಕ್ಕೋಬೇಕು. ಇದರಲ್ಲಿ ಒಂದು ಸೀಕ್ರೆಟ್ ಏನಂದರೆ, ನಿಮಗೆ ಮೈಸೂರು ಪಾಕು ತುಂಬ ಸ್ಮೂತ್ ಆಗಬೇಕು, ಈ ಹೋಟೆಲ್ ಇದು ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂತಂದರೆ ಇದನ್ನು ಸ್ವಲ್ಪ ಮೊದಲೇ ಕೆಳಗಡೆ ಇಳಿಸ್ಕೋಬೇಕು. ಇಲ್ಲಾಂದರೆ ಈ ಅಂಗಡಿ ಸ್ಟೈಲಲ್ಲಿ ತುಂಬ ಗಟ್ಟಿ ಮೈಸೂರು ಪಾಕ ಬರುತ್ತಲ್ಲ, ಆ ಥರ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಇದು ಮಾಡ್ಕೋಬೇಕು, ಬೇಯಿಸ್ಕೊಂಡ್ರೆ ನಿಮಗೆ ಕಲರೂ ಡ್ಯುಯಲ್ ಕಲರ್ ಬರುತ್ತೆ. ನೋಡಿ ಕೊನೆಯಲ್ಲಿ ಲಾಸ್ಟ್ ಫುಲ್ ಹಾಕ್ತಾಯಿದ್ದೀನಿ. ಇದು ನೋಡಿದ್ರೆ ಏನು ಇಷ್ಟೊಂದು ಆಯಿಲ್ ಆಗೋಯ್ತು ಅಂತ ಅನಿಸುತ್ತೆ ನಿಮಗೆ, ಇಷ್ಟೊಂದು ಎಣ್ಣೆ ಬೇಕಾ ಅಂತ. ಬಟ್ ಇದು ನೀವು ಮೈಸೂರು ಪಾಕ್ ಫುಲ್ ಬೆಂದು ನೀವು ಟ್ರೈನಲ್ಲಿ ಹಾಕುವಾಗ ನಿಮ್ಗೆ ಏನೇನು ಇರಲ್ಲ, ಅದು ಒಂದು ಡ್ರಾಪ್ ಆಯಿಲ್ ಕಾಣಿಸಲ್ಲ ನಿಮಗೆ. ಅನ್ನಿಸ್ತಾ ಇದೆಯಲ್ಲ ನೋಡಿ, ಫುಲ್ಲು ಆಯಿಲು ತುಪ್ಪ ಥರ ಅನ್ನಿಸ್ತಾ ಇದೆ. ಇದು ನಾನು ಮುಂಚೆ ಒಂದು ಸಲ ಟ್ರೈ ಮಾಡಿದ್ದೆ ಡಿಶ್ಶು, ಬಟ್ ಆ ಟೈಮ್ ಸ್ವಲ್ಪ ಫೇಲ್ ಆಗಿತ್ತು ಆ್ಯಕ್ಚುಲಿ. ಇಷ್ಟೊಂದು ಆಯಿಲ್ ಯೂಸ್ ಮಾಡಿರಲಿಲ್ಲ, ಬಟ್ ಈ ಟೈಮು ಮಾಡುವಾಗ ನೀಟಾಗಿ ಬಂತು. ಎಷ್ಟು ನೀಟಾಗಿ ಬಂತು ಅಂದರೆ ಪರ್ಫೆಕ್ಟ್ ಡಿಶ್ ಥರ ಬಂತು, ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ನೋಡಿ ಆಲ್ಮೋಸ್ಟ್ ಆಗಿದೆ. ಇದಕ್ಕಿಂತ ಜಾಸ್ತಿ ಏನಾದರೂ ನೀವು ಇದು ಮಾಡ್ಲಿಕ್ಕೆ ಹೋದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಒಂದು 100 ಗ್ರಾಮ್ ಇದಕ್ಕೇ ಹೆಚ್ಚು ಕಡಿಮೆ ನಮಗೊಂದು 25-30 ಪೀಸು ಇದು ಬಂತು ಆ್ಯಕ್ಚುಲಿ ಮೈಸೂರು ಪಾಕು. ನೀವೊಂದು 1/4 kg ಅಥವಾ ಅರ್ಧ kg ಮಾಡಿಬಿಟ್ರಂತೂ ಒಂದು ಫಂಕ್ಷನ್ಗೆ ಆಗೋಷ್ಟು ಆಗೋಗುತ್ತೆ. ಆಮೇಲೆ ಇದೇನಂತ ತುಂಬ ಕಷ್ಟ ಆಗೋಂಥ ಡಿಶ್ ಏನಲ್ಲ ಆ್ಯಕ್ಚುಲಿ. ಮತ್ತು ಈ ಮೆಥಡಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಡಿಶ್ ಹಾಳಾಗೋಂಥ ಚಾನ್ಸಸ್, ಅದು ಡಿಶ್ಶು ಸರಿಯಾಗಿ ಬರ್ದಲೇ ಇರೋಂಥ ಚಾನ್ಸಸ್ ಇರೋಲ್ಲ. ನೋಡಿ ತಳ ಬಿಡ್ತಾ ಇದೆ ನೋಡಿ, ಈಗ ಫುಲ್ ಫ್ರೀಯಾಗಿ ಓಡಾಡ್ತಾ ಇದೆ. ದಿಸ್ ಇಸ್ ದ ರೈಟ್ ಟೈಮ್ ಆ್ಯಕ್ಚುಲಿ. ಈಗ ನಾವೇನು ಮಾಡಬೇಕು, ಟ್ರೈನಲ್ಲಿ ಹಾಕ್ಕೋಬೇಕು. ಟ್ರೇ ಸ್ಕ್ವೇರ್ ಟ್ರೈನಲ್ಲಿ ಹಾಕ್ಕೋಬೋದು. ಈ ನನ್ನ ಹತ್ರ ಟ್ರೇ ಇರಲಿಲ್ಲ, ನಾನು ಹಾಗಾಗಿ ತಟ್ಟೆನಲ್ಲಿ ಹಾಕ್ಕೋತಾ ಇದ್ದೀನಿ. ಯಾವುದ್ರಲ್ಲಿ ಬೇಕಾದರೂ ಹಾಕ್ಕೋಬೋದು, ಹಾಗಂತ ಏನಿಲ್ಲ. ನಿಮ್ಗೆ ಪರ್ಫೆಕ್ಟು ಸ್ಕ್ವೇರ್ ಶೇಪು ಇದರಲ್ಲಿ ಬೇಕು ಎಲ್ಲ ಪೀಸಸ್ಸು ಅಂತಂದರೆ ಸ್ಕ್ವೇರ್ ಟ್ರೇ ಸಿಗುತ್ತೆ, ಸ್ಕ್ವೇರ್ ಟ್ರೇ ಹಾಕ್ಕೋಬೇಕು. ಆ ಏರೇಟೆಡ್ಡು ಟೆಕ್ಸ್ಚರ್ಡ್ ಇದು ಬೇಕು ಅಂತಂದರೆ ನೀವೇನು ಮಾಡಬೇಕು, ಇದು ತುಂಬ ಜಾಸ್ತಿ ಒತ್ತಿ ಸ್ಪ್ರೆಡ್ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಸ್ಪ್ರೆಡ್ ಮಾಡಿಬಿಡ್ಬೇಕು. ನಾನು ಆ್ಯಕ್ಚುಲಿ ಸ್ವಲ್ಪ ಈ ಅಂಗಡಿ ಸ್ಟೈಲಲ್ಲಿ ಬರೋ ಥರ ಮಾಡಿದ್ದೀನಿ. ಇದನ್ನಾದರೆ ತುಂಬ ದಿನ ಇಟ್ಕೋಬೋದು, ಇದು ಹಾಳಾಗಲ್ಲ. ಅದೇ ನೀವೇನಾದರೂ ಈ ಬೇಕ್ರಿ ಸ್ಟೈಲಲ್ಲಿ ಸ್ಮೂತಾಗಿ ಬರೋ ಥರ ಮಾಡಿಕೊಂಡ್ರೆ ಅದು ಇಮಿಡಿಯೇಟ್ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ತುಂಬ ಟೈಮ್ ಬಿಟ್ಟರೆ ಆಗೋಲ್ಲ, ವಿತ್ತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸಲ್ಲಿ ನೀವು ಸ್ಪ್ರೆಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಹೆಂಗಿರುತ್ತೋ ಹಂಗೆ ಗಟ್ಟಿ ಆಗಿಬಿಡುತ್ತೆ, ನಿಮಗೆ ಶೇಪ್ ಬರೋಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟ್ ಮಾಡಿದೆ ಆ್ಯಕ್ಚುಲಿ. ನೀವು ಅಷ್ಟೊಂದು ಲೇಟ್ ಮಾಡೋಕ್ಕೆ ಹೋಗಬೇಡಿ. ಇಮಿಡಿಯೇಟ್ ಹಾಕಂದ ತಕ್ಷಣವೇ ಇಮಿಡಿಯೇಟ್ ಸ್ಪ್ರೆಡ್ ಮಾಡಬೇಕು. ಮತ್ತು ತುಂಬ ಪ್ರೆಸ್ ಮಾಡಬಾರ್ದು, ತುಂಬ ಪ್ರೆಸ್ ಮಾಡಿದ್ರೆ ತುಂಬ ಹಾರ್ಡ್ ಆಗುತ್ತೆ, ಆ ಟೆಕ್ಸ್ಚರ್ ಬರೋಲ್ಲ ನಿಮಗೆ. ನೋಡಿ ಆಯಿಲ್ ಎಷ್ಟು, ಅದು ತುಪ್ಪ ಎಷ್ಟು ಕಾಣಿಸ್ತಿದೆ, ಎಷ್ಟೊಂದು ಆ ಮಧ್ಯದಲ್ಲೆಲ್ಲ ತುಪ್ಪ ಇದೆ ಅಂತ ಅನಿಸುತ್ತೆ. ನೀವು ಅದು ಕಟ್ ಮಾಡೋವಷ್ಟರೊಳಗಡೆ ಆ ಒಂದು ಡ್ರಾಪ್ ತುಪ್ಪ ಇರಲ್ಲ ಅದರಲ್ಲಿ. ಅದ್ಭುತವಾದ ರೆಸಿಪಿ ಮಾಡಿ, ಖಂಡಿತ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಈ ಥರ ಹೊಸ ಡಿಶ್ಗೆ ಸ್ವೀಟ್ಗಳು ಮತ್ತು ಹೆಲ್ತಿ ಫುಡ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಯಾವ್ಯಾವ ವೀಡಿಯೋಸ್, ಹೊಸ್ದಾಗಿ ವೀಡಿಯೋಸ್ ಅಪ್ಲೋಡ್ ಆದಾಗ. ತುಂಬ ಟೇಸ್ಟಿಯಾಗಿತ್ತು. ಆಲ್ಮೋಸ್ಟ್ ನೋಡಿ ಬರೀ 100 ಗ್ರಾಮು ಕಡಲೆ ಹಿಟ್ಟಿಗೆ ಇಷ್ಟು ಮೈಸೂರು ಪಾಕ್ ಬಂದಿದೆ ನೋಡಿ. ಬರೀ 100 ಗ್ರಾಮ್ ಕಡಲೆ ಹಿಟ್ಟಿಗೆ 300 ಗ್ರಾಮು ಆಯಿಲು ಮತ್ತು 300 ಗ್ರಾಮ್ ಸಕ್ಕರೆ ಖರ್ಚಾಗಿದೆ.
ಹೆವಿ ಕ್ಯಾಲ್ರಿ ಇರೋಂಥ ಫುಡ್ ಆ್ಯಕ್ಚುಲಿ. ಡಯಟ್ ಅವ್ರಿಗಂತೂ ಡಯಟ್ ಮರ್ತು ಬಿಡ್ತಾರೆ ತಿನ್ನೋಕ್ಕೆ ಶುರು ಮಾಡಿದ್ರೆ. ಬಿಸಿ ಇದ್ದಾಗ ಆಲ್ಮೋಸ್ಟ್ ಬಿಸಿ ಇದ್ದಾಗಲೇ ಒಂದು 10 ಮಿನಿಟ್ಸ್ ಬಿಟ್ಟು ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಕಷ್ಟ ಆಗುತ್ತೆ ಕಟಿಂಗ್ ಮಾಡಲಿಕ್ಕೆ. ನಿಮಗೆ ಡಿಸೈರ್ಡ್ ಶೇಪಲ್ಲಿ ಇದ್ರ ಶೇಪಲ್ಲಿ ಕಟಿಂಗ್ ಬರಲ್ಲ ಆಮೇಲೆ. ತುಂಬ ಈಸಿ. ವಾರ 15 ದಿವಸವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ರೆಗ್ಯುಲರಾಗಿ ನಾವು ಅದೇ ಏನೋ ಬರೀ ಇದ್ರ ಥರ ಇವುಗಳು ಮಾಡೋದ್ರ ಬದಲು ಏನೋ ಸ್ವೀಟ್ ಮಾಡಬೇಕು ಅಂದ್ರೆ ಹೊರ್ಗಡೆಯಿಂದ ತರಲೇಬೇಕು ಅಂತೇನಿಲ್ಲ. ಮಾಡಿದ್ರೆ ಯಾವ ಥರ ನೀವು ಹೋಟ್ಲಿಂದ ತರ್ತೀರೋ ಅಷ್ಟು ನೋಡಿ, ಎಷ್ಟು ಸ್ಮೂತಾಗಿದೆ, ಟೆಕ್ಸ್ಚರ್ಡ್ ಆಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ. ಟ್ರೈ ಮಾಡಿ. ಇದಕ್ಕೆ ನೀವು ಮಿಲ್ಕ್ ಪೌಡ್ರ್ ಸಹ ಹಾಕ್ಕೋಬೋದು ಸ್ಟಾರ್ಟಿಂಗಲ್ಲಿ ಹಿಟ್ಟು ಜೊತೆಗೆ, ಒಂದು 25-30 ಗ್ರಾಮು 100 ಗ್ರಾಮ್ಗೆ. ಅದು ಆಪ್ಷನಲ್ಲು, ಬಟ್ ಅದು ಹಾಕ್ಕೊಂಡ್ರೆ ಇನ್ನೂ ನಿಮಗೆ ಸ್ಮೂತ್ ಬರುತ್ತೆ ಆ್ಯಕ್ಚುಲಿ. ನೋಡಿ, ಇದು ರೆಡಿ ಫೈನಲ್ ಪ್ರೆಸೆಂಟೆಡ್. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.